ನೀವು ನಗಿಸ್ತಾ ಇರಿ, ಆರೋಗ್ಯದಿಂದಿರಿ. ಹಂಗೆ ಕಣೆ ಚಿನ್ನ ಅಂತ ನಗ್ನಗ್ತ ಮಾತಾಡ್ಕೊಂಡಿದ್ ನನ್ ಗಂಡ ಚಿನ್ನ ಕೊಡ್ಸೋ ದಿನ ಹತ್ರ ಬಂತು. ಅಕ್ಷಯ ತೃತೀಯ ಅಂದಿದ ತಕ್ಷಣ ಬಿಕ್ಕಂಬಿಟ್ಟವ್ರೆ, ಮಾತೇ ಆಡ್ತಾ ಇಲ್ಲ. ನಮ್ಗೇನ್ ಸ್ವಾಭಿಮಾನ ಇಲ್ವಾ ಕೊಡ್ಸಿ ಅಂತ ಕೇಳಕ್ಕೆ? ನನ್ನ ಹತ್ರನೂ ಸಾಕಷ್ಟು ಸೇವಿಂಗ್ಸ್ ಇದೆ. ಅವ್ರ ಪರ್ಸಿಂದನೇ ಲಪ್ಟಾಯಿಸಿಟ್ಕೊಂಡಿರೋದು, ಅದ್ರಲ್ಲೇ ಹೋಗಿ ತಗೋಬತ್ತೀನಿ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ. ಈ ಮದುವೆ ಆಗ ಹೊಸ್ತರಲ್ಲಿ ಈ ಗಂಡ್ ಮಕ್ಳು ಹೆಂಗಿರ್ತಾರೆ ಅಂದ್ರೆ, ಈ ಪ್ರೆಸ್ಟೀಜ್ ಕಂಪನಿ ಕುಕ್ಕರ್ ಇದ್ದಂಗೆ ಕರೆಕ್ಟ್ ಆಗಿ 20 ನಿಮಿಷ ವಿಷಲ್ ಹೊಡಿತಾರ. ಬೇಳೆ ಬೆಂದಿರುತ್ತೆ, ನಾವು ಸ್ಟವ್ ಆರಿಸ್ತೀವಿ, ಸಂಸಾರ ನಡೆಯುತ್ತೆ. ಒಂದ್ 5-6 ವರ್ಷ ಆಗ್ಬಿಡ್ಲಿ ಅಂತಾರೆ. ಕೂಗಲ್ ಮರ್ತೋಗಿರುತ್ತೆ ಬಡ್ಡಿ ಮಗನ್ಗೆ. ನಾವ್ ಅಲ್ಲಿಗೂ ಬಿಡಲ್ಲ, ಸೌಟ್ ತಗೊಂಡ್ ತಲೆ ಮೇಲೆ ಒಂದ್ ಕೊಡ್ತೀವಿ. ಕೊಟ್ಕೊಡ್ಲೆ ಮತ್ತೆ 3 ವಿಷಲ್ ಬರುತ್ತೆ. ಆದ್ರೆ ಒಂದ್ 10 ವರ್ಷ ಆಗ್ಬಿಟ್ರೆ ಅದು ಕೂಗದೆ ಮರ್ತೋಗ್ಬಿಡುತ್ತೆ. ಶ್ಯಾ ಅಂತಿರುತ್ತೆ. ಮಾತಾಡ್ತಾ ಇರ್ಬೇಕು. ಗಂಡ ಹೆಂಡತಿ ಅಂದ್ಮೇಲೆ ಕೊಟ್ಟು ತಗೊಳ್ಳೋದು ಅಂದ್ರೆ ಬರೀ ವರದಕ್ಷಿಣೆ ಕೊಟ್ಟು ಗಿಫ್ಟ್ ಕೊಟ್ಟು ತಗೊಳ್ಳೋದಲ್ಲ ರೀ. ಪ್ರೀತಿ ಕೊಟ್ಟು ಪ್ರೀತಿ ತಗೊಳ್ಳೋದು, ಗೌರವ ಕೊಟ್ಟು ಗೌರವ ತಗೊಳ್ಳೋದು, ಅಭಿಮಾನ ಕೊಟ್ಟು ಅಭಿಮಾನ ತಗೊಳ್ಳೋದು, ನಂಬಿಕೆ ಕೊಟ್ಟು ನಂಬಿಕೆಯನ್ನ ಪಡ್ಕೊಳ್ಳೋದಿದೆಯಲ್ಲ, ಅದೇ ಆ ಸುಂದರವಾದಂತ ರಿಲೇಶನ್ಶಿಪ್. ನಂಗೆ ಗೊತ್ತಿರೋನೊಬ್ಬ ಮನೆಗೆ ಬರ್ತಿದ್ದಾನೆ, ಮಟನ್ ಫ್ರೈ ಮಾಡೆ. ನೀವು 2 ಗಂಟೆ ಹೊರಗಡೆ ಹೋಗ್ ಬನ್ನಿ, ನನಗೂ ಗೊತ್ತಿರೋನೊಬ್ಬ ಬರ್ತಾ ಇದ್ದಾನೆ. ಏನೇ ಮಾತಾಡ್ತಿದ್ಯಾ? ಯಾವನ ಮನೆಗೆ ಬರ್ತಾರ ಅಂದ್ರೆ ಏನ್ ಅರ್ಥ ಅದು? ಉರಿತು ತಾನೆ? ನಿನ್ ಫ್ರೆಂಡ್ಸಿಗೆಲ್ಲ ಅಡ್ಗೆ ಮಾಡಾಕಕ್ಕೆ ನನ್ನ ಮದ್ವೆ ಆಗಿದ್ಯಾ? ಮೊನ್ನೆ ಯಾವನೋ ಬೋಳ್ತಲೆ ಪ್ರಶಾಂತ ಸಾಂಬಾರಿಗೆ ಬೀನ್ಸ್ ಹಾಕ್ಬೇಡ ಅಂತಾನೆ. ಚಿಕನ್ ಸಾಂಬಾರ್ಗೆ ಅವನೇ ಬೀನ್ಸ್ ಹಾಕ್ತಾನೆ. ಮಿಕ್ಕಿರೋ ಬೀನ್ಸ್ ಇನ್ನೇನ್ ಅವ್ರ ಅಪ್ಪಂಗ್ ಹಾಕ್ಲಾ ಇಲ್ಲ ನಿಮ್ಮಪ್ಪಂಗ್ ಹಾಕ್ಲಾ? ಮುಚ್ಚು. ಇನ್ನೇ ಅವನ್ಗೂ ಒಗ್ಗರಣೆನೆ ಹಾಕ್ಬಾರ್ದಂತೆ. ಪಾಯಸಕ್ಕಾರೆ ಒಗ್ಗರಣೆ ಹಾಕ್ತಾರೆ. ನಂಗ್ ಬೇಕು ಅಂದ್ರೆ ಕಾಫಿಗೂ ಒಗ್ಗರಣೆ ಹಾಕ್ತೀನಿ, ಕುಡಿತಾ ಇರ್ಬೇಕಷ್ಟೇ. ಏನೋ ಮಿಸ್ಟೇಕ್ ಆಗುತ್ತಪ್ಪ, ಇನ್ನೊಂದ್ ಟೇಕಲ್ ಸರಿ ಮಾಡ್ಕೊಂತೀವಿ. ಇನ್ನೊಂದ್ ಟೇಕಲ್ ಸರಿ ಮಾಡ್ಕೊಳಕ್ ಅದೇನ್ ಸಿನಿಮಾ ಶೂಟಿಂಗ್ ಏನೇ? ಸಂಸಾರ ಕಣೆ. आज मुझे पता चल गया कि मेरी वीडियो वायरल क्यों नहीं हो रही। शक्ल देखो मेरी कितनी प्यारी है। अगर वायरल हो जाएगी तो दुनिया की नजर नहीं लग जाएगी। ನಿಮಗ್ ಗೊತ್ತಾ, ತೋತಪುರಿ ಮಾವಿನಕಾಯಿ ತಿನ್ನೋಕು ನಮಗ್ ಫ್ರೀಡಮ್ ಇಲ್ಲ. ತಗೊಂಡೋಗ್ ಹೋದ್ರೆ ಎಷ್ಟ್ ತಿಂಗಳು ಅಂತಾರೆ. ಏನ್ ಬಸ್ರಿನೇ ತಿನ್ಬೇಕಾ? ನಾವ್ ತಿನ್ಬಾರ್ದಾ? ಹಲೋ ಫ್ರೆಂಡ್ಸ್, ಯಾರ ಫ್ರೆಶರ್ ಇದ್ದವರು ಈಗ ನಾ ಈ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದ್ರೆ, ನಾನು ಸ್ಟಾಫ್ ನರ್ಸ್ ಆಗಬೇಕು, ನರ್ಸಿಂಗ್ ಓದಬೇಕು ಅಂತ ಹೇಳಿ ನಿಮ್ಗೇಸಿಂದ ಏನಾರ ಕನಸು ಇಟ್ಕೊಂಡ್ರಿ, ಏಪ್ರಾನ್ ಹಾಕೋಬೇಕು, BP ಚೆಕ್ ಮಾಡ್ಬೇಕು ಅಂತ ಹೇಳಿ ಏನೆಲ್ಲ ಕನಸುಗಳನ್ನ ಕಾಣ್ತಿರಲ್ಲ, ಅವೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ಇದೊಂದೇ ನಾ ಸಜೆಸ್ಟ್ ಮಾಡ್ತೀನಿ ನೋಡ್ರಿ. ನಿಮ್ಗೆ ನೋಡಕ್ಕೆ ಮಾತ್ರ ಚಂದ ಕಾಣ್ತದೆ, ಮಾಡಕ್ಕೆ ನಿಂತೀವಿ ಅಂತಂದ್ರೆ ತಲೆ ಬ್ಯಾಸಕ್ ಆಗಿಬಿಡ್ತದೆ. ಏನಪ್ಪಾ ಅಂತಂದ್ರೆ, ಈಗ ನೋಡ್ರಿ, ಡಾಕ್ಟ್ರಿಗೆ ಸಿಟ್ಟು ಬಂದ್ರ ನಮ್ಮ ಮೇಲೆ ಹಾಕ್ತಾರೆ. ಆ ಪೇಷಂಟ್ಗಳ ಸಿಟ್ಟು ಇಲ್ಲ, ಪೇಷಂಟ್ ಅವ್ರ ಪಾಪ ಬೆಡ್ ಮೇಲೆ ಬಿದ್ದಿರ್ತಾವ, ಪೇಷಂಟ್ ಜೊತೆ ಬಂದಿರ್ತಾರಲ್ಲ ಲಾಟ್ರಿ, ಅವ್ರ ಸಿಟ್ಟು ಬಂದ್ರೆ ಅವ್ರು ನಮ್ಮ ಮೇಲೆ ಹಾಕ್ತಾರೆ. ಒಟ್ಟಿನಾಗ ಕೇಳಿದ್ರೆ ಏನಂತ ಟೆನ್ಷನ್, ಸಿಟ್ಟು ಅಂತ. ಇವ್ರಿಬ್ರು ನೋಡ್ಬೇಕು ನಾವು ಹೆಂಗಾಗಿರ್ತೀವಪ್ಪ ಅಂತಂದ್ರೆ ವಾಲಿಬಾಲ್ ಆಗಿರ್ತೀವಿ ನೋಡ್ರಿ ನಾವು. ಟೆನ್ಷನ್ ಅಂತ ನಮಗಿರಂಗಿಲ್ಲ. ಟೆನ್ಷನ್ ನಮ್ಮ ಮನೆದು ಮಟ್ಟದ ಎಲ್ಲ ಬಿಟ್ಟು ಟೆನ್ಷನ್ ಇವ್ರದೇ ತಗೊಳದಾಗ್ತದ ನೋಡ್ರಿ. ನಮ್ಗೆ ಟೆನ್ಷನ್ ಮನೆ ಕಡೆಗೆ ಧ್ಯಾನ ಕೊಡಕ್ಕಾಗಿಲ್ಲ. ಇವ್ರ ಟೆನ್ಷನ್ದಾಗೆ ನಮ್ಮ ಟೆನ್ಷನ್ ಹೋಗ್ಬಿಡ್ತದೆ. ಇವ್ರಿಗೆ ಸೇವೆ ಮಾಡಿ 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 ಏನಾಗ್ತದ ಗೊತ್ತ್ರಿ? ಇಲ್ಲಿ ನೋಡ್ರಿ, ಬ್ಲಾಕ್ ಸರ್ಕಲ್ಸ್. ಮಮ್ಮಿ, ಪಾರಿವಾಳ ಹಾರ್ತದಲ್ಲ? ಹೌದು, ಹಾರ್ತಾವ. ಇದ್ರ ಮನೆ ಅಂಟಿ ಯಾಕೆ ಹಾರಲ್ಲ? ಆ ಸುಮ್ಮಳುಗ್ ಒನ್ನೇಕಿಗೆ ಯಾರು ಈಗ ಪಾರಿವಾಳ ಅಂದ್ರು? ಮತ್ತೆ ಅವ್ರ ಪಪ್ಪಾನೇ. ಯವ್ವ, ಆಕಿ ಪಾರಿವಾಳತ್ತ ನಿಮ್ ಪಪ್ಪ? ಹ್ಞೂ ಮಮ್ಮಿ. ಅಂದೆ ನಾನು, ನನಗೆ ಪಾರಿವಾಳಲ್ಲಿಲ್ಲವೋ ನಿಮ್ಮಪ್ಪ. ಬರೀ ಹಂದಿ ಮಾರಕಿ, ನಾಯಿ ಮಾರಕಿ, ಕತ್ತಿ ಮಾರಕಿ, ಎಮ್ಮಿದ್ದಂಗಿದ್ದಿದೆ ಅಂದಲ್ಲಿ. ಬಿಡು. ಬಿಡ್ಲಿ? ಹ್ಯಾಂಗ್ ಬಿಡ್ಲಿ ನೋಡಾಕತ್ತಿ ಇವತ್ತು. ನಿಮ್ಮಪ್ಪನು ಪಂಕಿಲ್ಲಾರ ಇವತ್ತು ಹೆಂಗ್ ಹಾರ್ಕೊತ ಹೋತಾನ ನೋಡು. ಆ ಇದ್ರಿ ಮನ್ಯಾಕನಿ ಹೆಂಗ್ ಹಾರ್ಕೊತ ಹೋತಾಳ ನೋಡಿ. ಬರೇ ನೋಡ್ನಿ ಖರೀನಿ. ನಾವು ಹೆಂಡ್ತಿದಿರು ಗಂಡನ ಜೊತೆ ಯಾಕೆ ಜಗಳ ಮಾಡ್ತೀವಿ ಅಂದ್ರೆ, ಗಂಡಂಗೆ ಒಳ್ಳೇದಾಗ್ಲಿ ಅಂತಾನೆ ಜಗಳ ಮಾಡ್ತೀವಿ. ಯಾಕೆ ಅಂತ ಕೇಳಿ, ಇವಾಗ ನಾವು ಮನೇಲಿ ಎಷ್ಟು ಜಗಳ ಮಾಡ್ತೀವಿ. ಈಗ ಮತ್ತೆ ಇನ್ನೊಂದು ಮದ್ವೆ ಆದ್ರೆ
ಇನ್ನೊಂದು ವಿಚಾರ ಹೇಳಬೇಕು. ಕೆಲವರು ನಮ್ಮ ಪೋಸ್ಟಿಗೆ ಲೈಕ್ ಹಾಕಲ್ಲ, ಆಮೇಲೆ ಫಾಲೋ ಮಾಡಲ್ಲ. ಯಾಕೆ ಹೇಳ? ಏನಕ್ಕಂದರೆ ನಾವೆಲ್ಲರೂ ಸೆಲೆಬ್ರಿಟಿ ಆಗಿಬಿಟ್ರೆ, ಫೇಮಸ್ ಆಗಿಬಿಟ್ರೆ, ಅದಕ್ಕೋಸ್ಕರ ಕೆಲವ್ರು ನೋಡ್ಕೊಂಡು ಸುಮ್ಮನೆ ಲೈಕ್ ಮಾಡ್ತಾರೆ. ಗೊತ್ತಾಯ್ತು ಇವಾಗ? ಅದಕ್ಕೆ ರೀ, ನೀವು ನಾನು ಫಸ್ಟ್ ಟೈಮ್ ನೋಡಿದಾಗ ನಿಮ್ಗೆ ಯಾವ ಹಾಡ ಆಡ್ಬೇಕನ್ಸಿತ್ರಿ ಹೇಳ್ರಿ. ಪ್ರೀತೆ ಪ್ರೀತೆ ಕಣ್ಣು ಮುಚ್ಚಿ ನನ್ನ ಪ್ರೀತೆ, ಮನಸ್ಸು ಬಿಚ್ಚಿ ನನ್ನ ಪ್ರೀತೆ. ಸೋ ಸ್ವೀಟ್ ರೀ ನೀವು. ಮತ್ತು ನಮ್ಮ ಮದ್ವೆಯಾಗ ಯಾವ ಸಾಂಗ್ ನೆನಪಾಗಿತ್ರಿ ನಿಮ್ಗೆ? ನೀನು ಭಾರಿ ಭಾರಿ ಸಾಂಗ್ ಹುಡುಕಿ ಬಿಡು. ಈಗ ನಾನು ನೋಡಿದ್ರೆ ಯಾವ ಹಾಡ ನೆನಪಾಗತ್ರಿ? ಹೋದರೆ ಹೋಗೆ ದೂರ ನನ್ನ ಪುರಾಣೆ ದೂರ. ಕಾಯಿಸುವುದು ಸತಾಯಿಸುವುದು ಹೆಣ್ಣುಗಳ ಕಲೆ ತಾನೇ, ಪ್ರೀತಿಗದು ಬಲೆ ತಾನೇ. ಕೋಪಿಸುವುದು ಚುಡಾಯಿಸುವುದು ಗಂಡುಗಳ ಕಲೆ ತಾನೇ, ಪ್ರೀತಿಗದು ಸೆಲೆ ತಾನೇ. ಕೂಗುವಿರಿ, ಓಡಾಡಿಸುವಿರಿ, ಹೊರೆಗೆ ಹಚ್ಚಿ ಬೇಯಿಸುವಿರಿ. ಹೊಗಳುವಿರಿ, ಮೈಮರೆಸುವಿರಿ, ಅತ್ತಕ್ಕೆ ಎತ್ತಿ ಬೀಳಿಸುವಿರಿ. ನಿಜವಾಗಿ ನಾನು ಅಂಥ ಹುಡುಗನು ಅಲ್ಲ, ನಿಜವಾಗಿ ನಾನು ಅಂಥ ಹುಡುಗಿಯೂ ಅಲ್ಲ. ನಿಜವಾಗಿ ನಾನು ನಿನ್ನ ಪ್ರೀತಿಯ ದಾಸ. ನಿಜವಾಗಿ ನಾನು ನಿನ್ನ ಪ್ರೀತಿಯ ದಾಸಿ. ಕಾಯಿಸುವ ಹುಡುಗಿಯರ ಏಯ್, ನಿನ್ ಇಷ್ಟ ಬಂದಂಗಿರಕ್ಕೆ ಇದನ್ನೇ ನಿನ್ ತವ್ರ ಮನೆ ಅನ್ಕೊಂಡ? ನಿಮ್ಮಿಷ್ಟಕ್ಕೆ ಅಧಿಕಾರ ಮಾಡಕ್ಕೆ ಇದು ನಿಮ್ ತವ್ರ ಮನೆನೂ ಅಲ್ಲ. ನೀವು ಈ ಮನೆಗ್ ಬಂದಿರೋ ಸೀನಿಯರ್ ಸೊಸೆ, ನಾನು ಜೂನಿಯರ್ ಸೊಸೆ, ಅಷ್ಟೇ ವ್ಯತ್ಯಾಸ. ಅದ್ರಲ್ಲೇನಿದೆ? ಮದ್ವೆಕ್ಕಿಂತ ಮುಂಚೆ ನೋಡಕ್ಕೆ ಒಳ್ಳೆ ಸಣ್ಣಕ್ ಸೊಳ್ಳೆ ತರ ಇದ್ದೆ. ಇವಾಗ ನೋಡು, ನನ್ ಮಗ ತಂದಿರೋ ತಿಂದು ತಿಂದು ಹೆಂಗಾಗಿದ್ಯಾ ಅಂತ. ಪಾಪ, ನೀವ್ ನಮ್ಮನೆ ಹೆಣ್ಣೋಡಕ್ಕೆ ಅಂತ ಬಂದಾಗ ನೀವ್ ಸೈಲೆಂಟ್ ಆಗಿರೋದ್ ನೋಡಿ ನಿಮ್ ಬಾಯಲ್ಲಿ ನಾಲ್ಕನೇ ಇಲ್ಲ ಅನ್ಕೊಂಡಿದ್ದೆ. ಈಗ ನೋಡಿದ್ರೆ ಕುಂತ್ರು ನಿಂತ್ರು ವಟ 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 ಅಂತ ಇರ್ತೀರ. ನಾನೇನಾದ್ರು ಕೇಳುತ್ತಾ? 9 ತಿಂಗಳು ಕಷ್ಟಪಟ್ಟು ಹೊಟ್ಟೆಲ್ ಓದ್ಕೊಂಡ್ ಸಾಕ್ತೆ. ನನ್ ಮಗನಿಗೆ ಇಂತ ಸೂರ್ಪನಕ್ಕಿ ಹೆಂಡತಿ ಸಿಕ್ಬಿಟ್ಲಲ್ಲ ದೇವ್ರೇ. ನನಗೆ ನಿನ್ನೆ ಕನಸು ಬಿದ್ದಿತ್ತು. ಏನು ಗೊತ್ತಾ, ನಾನು ಸ್ಪೇಸಿಂದ ಇಳ್ಕೊಂಡು ಬರ್ತಾ ಇದ್ದೀನಿ. ಆಮೇಲೆ ಗೊತ್ತಾಯಿತು, ನಾನು ಸ್ಪೇಸಿಂದ ಹಿಡ್ಕೊಂಡು ಬರ್ತಾ ಇಲ್ಲ, ನನ್ನ ಭೂಮಿಯಿಂದ ಮೇಲಕ್ಕೆ ನನ್ನ ಆತ್ಮ ಮೇಲಕ್ಕೆ ಹೋಗ್ತಾ ಇದೆ. ಆವಾಗ ನನಗೆ ಎಚ್ಚರಿಕೆ ಆಯಿತು, ಎದೆ ಒಂದ್ಸಲ ಬಡ್ ಅಂದ್ಬಿಡ್ತು. ಅದೇ ಸುನೀತಾ ವಿಲಿಯಮ್ಸ್ ಅವರು 9 ತಿಂಗಳು ಸ್ಪೇಸಲ್ಲಿ ಹೇಗೆ ಕಳೆದ್ರು ದೇವ್ರೆ, ನಿಜವಾಗ್ಲೂ ಗೊತ್ತಿಲ್ಲ. ಆ 9 ತಿಂಗಳ ಆ ತಾಯಿ ಸ್ಪೇಸಲ್ಲಿ ಕಳೆದು ನಮ್ಮ ಅರ್ಥಿಗೆ ಭೂಮಿ ಮೇಲೆ ಕಾಲಿಟ್ಟಾಗ ಆ ತಾಯಿಗಾಗೋ ಸಂತೋಷ ಎಷ್ಟಿರ್ಬೋದಲ್ವಾ. ನೋಡ್ರಿ, ಹೆಣ್ಮಕ್ಳು ಅಂದ್ರ ನಕ್ಕೋತಾ ಕೆಲ್ಕೋತಾ ಎಲ್ರ ಸಂಗಡ ಮಾತಾಡ್ಕೋತಾ ಬರ್ರಿ ಕೂಡ್ರಿ ನಿಂದ್ರಿ ಅಂದ್ರ ಚಲೋ ಇರ್ತದ ಅಂತಾರ. ಇದಕ್ಕೆಲ್ಲ ಮಂದಿ ಇರ್ತಾರ್ರಿ, ಹೆಣ್ಮಕ್ಳು ಹ್ಯಾಂಗಿದ್ರು ಅವ್ರಿಗೆ ತ್ರಾಸ ಆಗ್ತದ್ರಿ. ಮಾತಾಡಿದ್ರ ಎಟ್ ಬಾಯ್ ಬಡಿತೇವ ಅಂತಾರ, ಸುಮ್ಮಿದ್ರ ಮೂಕ್ದೇವು ಅಂತಾರ. ಜರ ನಕ್ಕೋತಿದ್ರ ಹೆಣ್ಮಕ್ಳು ಜಾಸ್ತಿ ನಗ್ಬಾರ್ದವಿ, ಸುಮ್ಮಿರ್ಬೇಕು ಅಂತಾರ್ರಿ. ಇದು ವಿಚಾರ ಒಂದ್ ಕಡೆ ಆದ್ರ ನಾವು ಮನ್ಯಾಂದು ಎಲ್ಲಾ ಕೆಲಸ ಮಾಡೋದು ಯಾರ ಕಣ್ಣಿಗೆ ಬಿ ಕಾಣಲ್ರಿ. ಮಾತಾತ್ರ ನೀವೇನು ಮನೆಗೆ ಇರ್ತಾರಲ್ಲ, ಏನ್ ಕೆಲ್ಸ ಇರ್ತದ ನಿಮಗ ಅಂತಾರ್ರಿ. ನನಗನ ತಳಿನ ಖರಾಬ್ ಆತು ನೋಡ್ರಿ. ಹಿಂಗ ಯಾರನ ಅಂದ್ರ ಐ ಮನ್ಯಾಗ್ರ ಹೆಣ್ಮಕ್ಳು ನಡೆ ಮೆಂತ್ಯ ಜೀರಿಗೆ ಹುರಿದು ಪುಡಿ ಮಾಡು. ಕೊತ್ತಂಬರಿ ಸೊಪ್ಪು, ಕರಿಬೇವು, ಟೊಮೆಟೊ ಜಾಸ್ತಿ ಹಾಕಿ, ಶುಂಠಿ ಬೆಳ್ಳುಳ್ಳಿ ಕಡಿಮೆ ಹಾಕಿ ಬೇಗ ರೆಡಿ ಮಾಡು. ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಏನನ್ನ ಇದನ್ನೆಲ್ಲ ಹಾಕಿ ಇನ್ನೇನ್ ಮಾಡ್ತಾರೆ? ತಿಳಿ ಸಾರು, ಟೊಮ್ಯಾಟೊ,
ಕೊತ್ತಿಮೀರಿ ಸೊಪ್ಪು, ಬನ್ನಿ ಉಂಬುಕೊಪ್ಪ ಆಚಿ ಮನಿ ಮದಿ ಊಟ ಈಚಿ ಮನಿ ಸಾಮಾನ್ ಎದ್ರ ಮನಿ ಬೈಕಿ ಊಟ ಹಿಂದಿನ ಮನಿ ಆಟೋದೂಟ ಬನ್ನಿ ಉಂಬುಕೊಪ್ಪ ಕಂಡಕ್ಟರ್ ಪಟ್ಟಿ ಮಗ ಹಿಂದೆ ಕಂಡ ಮುಂದೋಯ್ನಿ ಅಂತ ಏಜೆಂಟ್ರಿ ಹಿಂದೋಯ್ನಿ ಅಂತ ಮಧ್ಯೆ ಅವ್ರ ಅಪ್ಪನ ಮನೆ ಅಂಡರ್ ಹೊಂಡಿತ್ತಲ್ಲ ಸಣ್ಣ ಬಸ್ ಮಾರ್ರಿ ಅದ್ರಾಗ 4 ಸೀಟ್ 2 ಹಳಿಯರಿ 1 ಹೆಂಗಸರಿಗೆ 1 ಅಂಗವಿಕಲ್ರಿ ನಾವಂತ ಟಾಪ್ ಮೇಲೆ ಮನಿಗೋಬ್ದ ದೊಡ್ಡ ಬಸ್ ಬಿಡ್ಕ ದೊಡ್ಡ ಬಸ್ಸಿನಿಂದ ಒಂದು ವಾಶ್ ಬೇಸಿನ್ ಬೆಚ್ಚಕ ವಾಶ್ ಬೇಸಿನ್ ಅಂತ ಕೂಡ ಜಾಸ್ತಿ ವಾಂತಿ ಮಾಡೋಕೆ ಮ್ಯಾಳೆ ಯಾರ್ಗ ಹಾಕ್ರ ಮ್ಯಾಳೆ ಕಾರವಾರದಾಗಿರುತ್ತೆ ಯಾರ್ಗ ಮಾಡ್ಬೇಕತ್ತ ಬಸ್ಸಲ್ಲಿ ಹಂಗೆ ಇಪ್ಪದು ಮಾರ ನಿನ್ ಬಾಡಿ ಹೀಟ್ ಆಗ್ಲಿ ಅಂತ ಹಾಲಲ್ಲಿ ಹೇಳಾಕಿ ಕೊಟ್ಟಿದ್ನಲ್ಲ. ಅಮ್ಮ ತಾಯಿ ನಿನ್ನ ಬಾಯಿಗೆ ತರಬೇತುರ್ಕ ಹಾಲಲ್ಲಿ ಏಲಕ್ಕಿ ಹೇಳಾಕಿ ಅಯ್ಯೋ ಸಣ್ಣ ನೋಡ್ರ ಸಗಡೆ ತುರ್ಕ ನಿನ್ನ ಬಾಯಾಗ ಹಾಲಲ್ಲಿ ಏಲಕ್ಕಿ ಹೇಳಾಕಿ ಡೈರೆಕ್ಟ್ರೆ ನನ್ಗ ಹಾಲ್ ಬೇಡ ಈ ಸೀನೆ ಬೇಡ. ಇವತ್ತೇನ್ ಡೇ? ಸಂಡೆ ಅಮ್ಮ ಮದರ್ಸ್ ಡೇ. ಏರಿಯಾಲಿ ಇರೋರೆಲ್ಲ ವಾಟ್ಸ್ಆಪ್ ಸ್ಟೇಟಸ್ ಹಾಕಿದ್ದಾರೆ, ನೀನ್ ಯಾಕೆ ಹಾಕಿಲ್ಲ? ಲೋಪರ್ ನನ್ನ ಮಗನೇ. ಬಿಡಮ್ಮ ಯಾವ ಫೋಟೋ ಹಾಕ್ತಿದ್ಯಾ? ಇದು ನೆಕ್ಲೆಸ್ ಇರೋದ್ ಹಾಕು. ಅಕ್ಕಪಕ್ಕದವ್ರೆಲ್ಲ ನೋಡ್ ಹೊಟ್ಟೆ ಹೊರ್ಕೋಬೇಕು. ಕೆಳಗೆ ತಾಯಿನೇ ದೇವ್ರು ಅಂತ ಹಾಕು. 2 ಹಾರ್ಟು ಕೆಂಪ್ತು. ಏನ್ ಹಂಗ್ ನೋಡ್ತೀಯಾ? ದಿನಕ್ 4 ಸಲ ತೊಳ್ದಿಲ್ವಾ? ನೋಡು ಎಡಗೈ ಎಲ್ಲ ಹೆಂಗ್ ಸೌದೋಗಿದೆ. ಹಾಕಲೇ ಆಗ್ತೀನಿ. ಫಿಲ್ಟರ್ ಹಾಕ್ತೀಯಾ? ಆಮೇಲೆ ಸುಮ್ನೆ ಹೋಗ ಪ್ಲೀಸ್ ಮಗ. ಏನು ಅಂದ್ರೆ ನನ್ನ ಸಾವು ಬಂತು ಕಣ. ಗ್ಯಾಸ್ ಖಾಲಿ ಆಗಿದೆ, ಬುಕ್ ಮಾಡ್ಬಿಡಿ. ತಿಂಗಳಲ್ಲಿ ಇನ್ನೂ 20 ದಿನಾನೇ ಆಗಿಲ್ಲ, ಆಗ್ಲೇ ಹೆಂಗೆ ಗ್ಯಾಸ್ ಖಾಲಿ ಆಯ್ತು? ನಾನೇ ಸಿಲಿಂಡರ್ ಪೈಪ್ ಕಿತ್ತು ಗ್ಯಾಸ್ ಎಳ್ಕೊಂಡಂಗ್ ಮಾತಾಡ್ತಿದಾರಲ್ಲ, ವಯಸ್ಸಾಕಿಲ್ವಾ? ಬೆಳಿಗ್ಗೆ ಕಾಫಿ ಇವಳು ಮಾಡಿದ್ರೆ ತಿಂಡಿ ನಾನ್ ಮಾಡ್ತೀನಿ. ಗ್ಯಾಸ್ ಆಫ್ ಮಾಡಿದ್ರಿ ತಾನೆ? ಮಾಡ್ದೆ. ಮಧ್ಯಾಹ್ನ ನಾನು ಅಡಿಗೆ ಮಾಡಿದ್ರೆ ಸಂಜೆ ಇವಳು ಕಾಫಿ ಮಾಡ್ತಾಳೆ. ರೂಮ್ ಅಲ್ಲಿ ಫ್ಯಾನು ಲೈಟ್ ಎಲ್ಲ ಉರಿತಾ ಇತ್ತು, ಆಫ್ ಮಾಡಿದ್ರಿ ತಾನೆ? ಮಾಡಿದೀನಿ. ಇನ್ ರಾತ್ರಿ ಅಂತೂ ನಾವು ಒಟ್ಟಿಗೆನೆ ಅಡಿಗೆ ಮಾಡೋದು. ನಾನ್ ಚಪಾತಿ ಮಾಡಿದ್ರೆ ಇವಳು ಪಲ್ಯ, ನಾನ್ ತರಕಾರಿ ಹೆಚ್ಚಿಕೊಟ್ರೆ ಇವಳು ಒಗ್ಗರಣೆ. ಲೈಟ್ ಬಿಲ್ ಕಟ್ಟಿದ್ರ? ಇವತ್ತೇ ಕೊನೆ ದಿನ, ಇಲ್ಲಾಂದ್ರೆ ಫ್ಯೂಸ್ ಕಿತ್ಕೊಂಡು ಹೋಗ್ತಾನೆ. ಕಟ್ಟಿದೀನಿ, ಎಲ್ಲ ನಾನೇ ಮಾಡ್ತೀನಿ. ಗಂಡಸರ ಕೆಲಸ ಹೆಂಗಸರ ಕೆಲಸ ಎರಡೂನು. ನೀನು ಧಿಮ್ರಂಗ್ ಅಂತ ಕೂತ್ಬಿಡು. ಏನ್ರಿ ಮಹಾ ಕೆಲಸ ಮಾಡೋದು ನೀವು? ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಸಾಕು, ಅಕ್ಕಪಕ್ಕ ಹೆಂಗಸರ ಜೊತೆ ಹಲ್ಕಿಸ್ಕೊಂಡು ಹರಟೆ ಹೊಡಿತಾ ಇರ್ತೀರಾ? ನೋಡ್ರಿ ರಮ್ಮ, ಮೊನ್ನೆ ಯುಗಾದಿ ಹಬ್ಬದ ದಿವಸ ಇವಳು ಹೇಳೋದು ತಡ ಆಯ್ತು ಅಂತ ನಾನೇ ಮನೆ ಬಾಗ್ಲಿಗೆ ನೀರ್ ಹಾಕಿ ರಂಗೋಲೆ ಹಾಕಿದೀನಿ. ಪಕ್ಕದ ಮನೆಯವರು ಏನು ಶಾರದಮ್ಮ ಬಹಳ ಚೆನ್ನಾಗಿ ರಂಗೋಲೆ ಹಾಕಿದ್ದಾರೆ ಅಂದ್ರು. ನಾನ್ ಕ್ರೆಡಿಟ್ ತಗೊಂಡ. ಗಂಡ ಅಂದ್ಮೇಲೆ ಇಷ್ಟು ಮಾಡ್ಬೇಕಲ್ವಾ ರಾಮ ಅವ್ರೆ? ಮಾಡ್ತಾ ಬಂದಿದ್ದೀನಲ್ಲಪ್ಪ 30 ವರ್ಷದಿಂದ. ಇದನ್ನೇ ನನ್ ಕರ್ಮಕ್ಕೆ. ನನ್ ಕರ್ಮ ಹೋಗಿ ಹೋಗಿ ನಮ್ಮ ಅಪ್ಪ ನಿಮಗ್ ಗಂಟು ಹಾಕದ್ರಲ್ಲ. ಹೌದಾ? ಸರ್ಸೋ ತಮ್ಮನ್ ಮನೆ ಕರಿಯಕ್ ನಾನ್ ಬರಲ್ಲ. ಗಂಡಸ್ರ ಕಣ್ಣಲ್ಲಿ ನೀರ್ ಹಾಕಿಸ್ತೇನೆ, ನೀನೇ ಹೋಗ್.